ಈ ಮನೆ ಖಾಲಿ ಮಾಡೋದು ಬೇಡ, ಈ ಹಳೆ ಸಾಮಾನ್ ಕೊಡ್ಬೇಕು. ಯಾರು ಬರ್ತಾರೆ ಏನಂತಾನೆ ಗೊತ್ತಾಗ್ತಾ ಇಲ್ಲ, ಸುಸ್ತಾಗ್ಬಿಟ್ಟೆ ಹೋಗಡೆ. ಮುಬಾರಕ್, ಏನಾಯ್ತು ಮನೆ ಸಾಮಾನೆಲ್ಲ ಹೊರಗಡೆ ಹಾಕೊಂಡ್ ಕೂತಿದ್ಯಾ? ಮಗ ಮನೆ ಎಲ್ಲಾ ಖಾಲಿ ಮಾಡ್ದೆ ಮಗ. ಈ ಹಳೆ ಸಾಮಾನು ಸೇಲ್ ಮಾಡ್ಬೇಕು. ಆ ಗಾಡಿಯವರು ಬರ್ತಿದ್ರು, ಅವರು ಬರ್ತಾ ಇಲ್ಲ. ಈ ಸಾಮಾನ್ ಯಾರಿಗ್ ಕೊಡ್ಬೇಕು ಏನಂತ ತಲೆ ಕೆಟ್ಟ ಹೋಗ್ಬಿಟ್ಟಿದೆ ಮಗ ನನ್ಗಂತೂ. ಇಷ್ಟೇ ಏನೋ ಟೆನ್ಷನ್ ನಿಂದು? ಇದಕ್ಕೆಲ್ಲ ಯಾಕಲ್ಲ ಚಿಂತೆ ಮಾಡ್ತೀಯಾ? ಇದಕ್ಕೆಲ್ಲ ಒಂದು ಹೊಸ ಸೊಲ್ಯೂಷನ್ ಬಂದಿದೆ, ಆನ್ಲೈನ್ ಗುಜ್ರಿ ಅಂತ. ಹೌದಾ? ಆನ್ಲೈನ್ ಗುಜ್ರಿನಾ? ಫೋನ್ ತೆಗಿ ನಿಂದು. ನೋಡಲಿ, ಆನ್ಲೈನ್ ಗುಜ್ರಿ ಅಂತ ಆಪ್ ಇದೆ. ಈ ತರ ಓಪನ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುತ್ತೆ. ಆಮೇಲೆ ನೀನ್ ಬೇಕಾದ್ರೆ ಅವ್ರು ಡೈರೆಕ್ಟ್ ಆಗಿ ಕಾಲ್ ಮಾಡ್ಬೋದು. ಕಾಲ್ ಮಾಡಿದ್ರೆ ಅವ್ರ ನಂಬರ್ ಇಲ್ಲಿ ಡೈರೆಕ್ಟ್ ಆಗಿ ತೋರಿಸುತ್ತೆ. ನೋಡಿ, ಫೋನ್ ಮಾಡ್ತೀನಿ ಅವ್ರು. ನೋಡು, ಕಾಲ್ ಮಾಡಿದ ತಕ್ಷಣ ಕಾಲ್ ಹೋಗ್ತಾ ಇದೆ. ಹಲೋ ಸರ್, ಸ್ವಲ್ಪ ಗುಜ್ರಿ ಐಟಮ್ ಇದೆ, ಬನ್ನಿ ಸರ್. ಅಡ್ರೆಸ್ಸಾ? ಇಲ್ಲೇ ಹಾಸನದಲ್ಲಿ ಹೊಸಲೈನ್ ರೋಡು ಈದ್ಗಾ ಮುಂಭಾಗನೇ ಇದೆ ಸರ್. 5 ನಿಮಿಷದಲ್ಲಿ ಬರ್ತೀರಾ? ಸರಿ ಸರ್, ಬನ್ನಿ. ನೋಡಿ, ಇಷ್ಟೇ 5 ನಿಮಿಷದಲ್ಲಿ ಬರ್ತಾರೆ, ತಗೊಂಡ್ ಹೋಯ್ತಾರೆ. ಫೋನ್ ಮಾಡಿದ್ದು? ಹೌದು ಸರ್, ನಾವೇ ಫೋನ್ ಮಾಡಿದ್ದು. ನಿಮ್ಮ ಅಂಗಡಿ, ನಿಮ್ಮ ಶಾಪ್, ನಿಮ್ಮ ಆಫೀಸ್ ಯಾವುದೇ ತರದ ಗುಜ್ರಿ ಐಟಮ್ ಇದ್ರು ನಾವೇ ಸ್ವತಃ ಬಂದು ರೇಟ್ ಎಲ್ಲ ಒಳ್ಳೆ ರೇಟ್ ಹಾಕೊಡ್ಬೇಕನ್ರಿ. ಪಾಪ ಅವ್ನ್ ಕಷ್ಟಪಟ್ಟು ತೆಗ್ದಿದ್ದಾನೆ, ನೀವ್ ಸುಮ್ನೆ ತಗೊಂಡೋಗ್ಬಿಟ್ರೆ. ಸರ್, ನೀವು ಚಿಂತೆನೆ ಮಾಡ್ಬೇಡಿ. ಗುಜ್ರಿಯಲ್ಲಿ ಯಾವ ಬೆಲೆ ಇರುತ್ತೋ ಆ ಬೆಲೆಗೆನೆ ನಾವು ನಿಮ್ಮ ಹತ್ರ ಗುಜ್ರಿ ತಗೋತೀವಿ. ಏನೇನಿದೆ ಹೇಳಿ ಸರ್ ನಿಮ್ಮ ಹತ್ರ ಗುಜ್ರಿ? ಅದು ಹಾಕೊಳ್ಳಪ್ಪ, ಎಲ್ಲಾನು ಹಾಕೋ ಒಂದೇ ಸತಿ. ಆಯ್ತು. ಮಗ, ನಾನೇನಾರ ಗುಜ್ರಿ ತಗೊಂಡು ಗುಜ್ರಿಲ್ ಮಾಡ್ತಿದ್ರೆ 200 ರೂಪಾಯಿನೂ ಕೊಡ್ತಿತ್ತಿಲ್ಲ. ನೀನಿರೋದಕ್ಕೆ ಇವ್ರು ಬಂದಿದ್ದಕ್ಕೆ ಇಷ್ಟೊಂದು ದುಡ್ಡು. ಹೌದು ಫ್ರೆಂಡ್ಸ್, ಇದೇ ತರ ನಿಮ್ ಗುಜ್ರಿನೂ ಏನಾದ್ರು ಮಾರ್ಬೇಕಾ? ನೀವೇನು ಟೆನ್ಷನ್ ತಗೊಳ್ಳೋದೇ ಬೇಡ. ನಿಮ್ ಗೂಗಲ್ ಅಲ್ಲಿ www.onlinegujri.com ಅಂತ ವೆಬ್ಸೈಟ್ ಇರುತ್ತೆ. ಅದಕ್ಕೆ ಡೈರೆಕ್ಟ್ ಆಗಿ ಓಪನ್ ಮಾಡ್ಬಿಟ್ಟು ವಾಟ್ಸ್ಆಪ್ ನಂಬರ್ ಇರುತ್ತೆ, ಕಾಲಿಂಗ್ ನಂಬರ್ ಇರುತ್ತೆ. ನೀವು ಕಾಲ್ ಮಾಡಿದ ತಕ್ಷಣ ಅವರೇ ನಿಮ್ಮ ಮನೆ ಹತ್ರ ಬಂದ್ಬಿಟ್ಟು ಒಳ್ಳೆ ರೇಟಿಗೆ ತಗೊಂಡೋಗ್ತಾರೆ. ಪ್ಲೀಸ್ ಫ್ರೆಂಡ್, ಈಗಲೇ ಬುಕ್ ಮಾಡಿ, ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ onlinegujri.com.